ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಗೆಲ್ಲಲೇಬೇಕು ಕಿಲ್ಲಾಡಿತನ. ದರ ದರ ಮ್ಯಾಚ್ ಬಾಕ್ಸ್ ಅಲ್ಲೇ ಊರ್ ಮೇಲೆ ಊರ್ ಬಿದ್ರು ಶಾನ್ ಬೊಗನ್ ಶಾಗೇನು ಒಂಚೂರು ಜವಾಬ್ದಾರಿನೇ ಇಲ್ಲ ಪ್ಯಾಂಟಿ ವ್ಯವಸ್ಥೆಯಲ್ಲಿದ್ರು. ಮ್ಯಾಚ್ ಬಾಕ್ಸು ಅಂದ್ರೆ ಕಿವಿ ಕೇಳಿಸಲ್ವಾ? ನಿನ್ನೆ ಕೇಳ್ತಾ ಇರೋದು. ಕ್ಯೂಡು ಅಂದ್ರೆ ತೌಡು ಅನ್ನಂಗಾಯ್ತು. ಈ ಪ್ಯಾಂಟು ನಿನ್ ಕಿವಿ ತರಾನೇ ತೂತ್ ಬಿದ್ದೋಗಿದೆ. ಯಾರ್ಗೆ ಹೇಳ್ತಾ ಇದೀಯಾ? ಲೋಫರ್. ಸಾರಿ ನೋವಾಯ್ತಾ? ಇನ್ನೊಂದ್ಸತಿ ಮಾಡಲ್ಲ ಆಯ್ತಾ? ಹೋಗೋ, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನೀನ್ ಮಾತ್ರ ಹೊಡಿಬೋದಾ? ನಾನು ಹೊಡೆದ್ರೆ ತಪ್ಪ? ನಂಗೆ ಹೊಡಿತೀಯ. ಯಾರು ಇಲ್ಲ, ಇನ್ನೊಂದ್ಸತಿ ಮಾಡಲ್ಲ ಆಯ್ತಾ? ನನ್ನ ಮಗ ಯಾರೋ ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ? ಹಲೋ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಯಾರು ಬಾಬೇಗ ಚಂದಮಾಮ. ಹಲೋ, ಯಾರಿದು? ನಾನು ಯಾರು ಏನು ಅಂತ ಹೇಳೋಷ್ಟು ಪೇಷನ್ಸ್ ನನಗೆಲ್ಲ. ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕೋ. ಏನ ನಿನ್ನ ಏನು ಸುರಸುಂದ್ರ? ಫೋನ್ ಮಾಡಿದ್ರೆ ನನ್ನ ಫೋನ್ ಕಟ್ ಮಾಡೋಷ್ಟು ದೊಡ್ಡವನಾಗೋದಾ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಕರೆಕ್ಟಾಗಿ ಕೇಳಿಸ್ಕೊ ಸುಜಿ, ಇನ್ನು 2 ಅವರ್ ಟೈಮ್ ಕೊಡ್ತೀನಿ ನಿನಗೆ. ಅಷ್ಟರಲ್ಲಿ ಕಾಸು ತೊಗೊಂಡು ಗ್ಯಾರೇಜಿಗೆ ಬಂದು ಸೆಟ್ಲ್ ಮಾಡ್ದೋ ಸರಿ. ಇಲ್ಲ ಅಂದರೆ ಏನೋ ಸುಜಿ, ನಿನ್ನ ಫೋನ್ಗೆ ಪಾಸ್ವರ್ಡ್ ಸೆಟ್ ಮಾಡ್ಬೇಕಂತ ಗೊತ್ತಾಗಲ್ವ ನಿನಗೆ? ಏನಾಯ್ತೆ? ಹಲೋ, ಇದು 2 ಅಲ್ಲ, ಇನ್ನು ಬೇಜಾನ್ ಫೋಟೋಸ್ ಇದೆ ನನ್ನ ಹತ್ರ. ಈ ಪ್ರತಿ ಶುಕ್ರವಾರ ರಿಲೀಸ್ ಆಗುತ್ತಲ್ಲ ಹೊಸ ಸಿನಿಮಾ, ಆ ಥರ ರಿಲೀಸ್ ಮಾಡ್ಬಿಡ್ತೀನಿ ನಿಮ್ಮಿಬ್ಬರು ರಾಸ್ಲೀನ. ಹುಷಾರಾಗಿ ಬೇಗ ಬಾ ಸುಜಿ, ಕಾಯ್ತಾ ಇರ್ತೀನಿ. ಓಕೆನಾ? ಬಾಯ್. ನಿಮಿಷ ಕೇಳಿಸ್ಕೊ. ಬಾಯ್. ಅಯ್ಯೋ ಸುಜಿ, ಮಾತು ಕೇಳಿಸ್ಕೊ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬರೋ ತನಕ ಬರ್ಬೇಡ ಸುಜಿ. ಕೇಳಿಸ್ಕೊಡೆ, ದುಡ್ಡು ಕೊಟ್ಟಿಲ್ಲ ಅಂತ ಫೋನ್ ಕಿತ್ಕೊಂಡ್ಬಿಟ್ರು ಕಣೆ.
ತಗೊಳ್ಳೋ ಕನೆಕ್ಷನ್ ಕೂಡ ಕಡೆ ಕೊಟ್ರೆ ಕಣ ಲೈಟ್ ಬರೋದು ದಡ್ಡ ಕಡ ಚೂಡು ಎಕ್ಕಡೆ ಬಾಸ್ ಏನೋ ನೀನು ಕಾಮನ್ ಸೆನ್ಸ್ ಇಲ್ವಾ? ನನ್ನ ಫೋನ್ ಚೆಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಅಂತ ಯಾವ ನನ್ನ ಮಗ ಹೇಳ್ದ? ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ತಾನೇ? ಆಹಾ ಏನೋ ಏನೋ ಸಾರಿ ಗುರು, ಒಂದ್ ಸ್ವಲ್ಪ ಟೈಮ್ ಕೊಡು, ಬಡ್ಡಿ ಸಮೇತ ಎಲ್ಲ ಕೊಟ್ಬಿಡ್ತೀನಿ. ನಿನ್ನ ಅಕ್ಕನ್ ನಾನು ಅವಳು ಕಾಳಾಗ್ತಾ ಇದ್ದೀನಂತ ಗೊತ್ತಿದ್ರು ಅವಳನ್ನೇ ಟಿಕಾಯಿಸ್ಕೊಂಡು ನಾನು ಹೊಟ್ಟೆ ಉರಿಸ್ದೆ. ಹೋದ್ರೆ ಹೋಗ್ಲಿ ನಮ್ಮ ಏರಿಯಾ ಹುಡುಗ ತಾನೆ ಅಂತ ನಾನು ಸುಮ್ಮನೆ ಅದೇ. ಇವಾಗ ನನ್ನ ದುಡ್ಡಲ್ಲೇ ಅವಳ ಜೊತೆ ಮಜಾ ಮಾಡ್ತಿದ್ಯಾ. ಒಂದು ಕೆಲಸ ಮಾಡೋ, ನನ್ನ ಮನೇನು ಬಿಟ್ಕೊಟ್ಬಿಡ್ತೀನಿ, ಅಲ್ಲೇ ಸಂಸಾರ ಮಾಡ್ಕೊಂಡಿದ್ಬಿಡು. ಅದು ಆ ಥರ ಅಲ್ಲ ಗುರು. ನಿನ್ನ ಕಣ್ಣಿಗೆ ನಾನೇನು ಜೋಕರ್ ಥರ ಕಾಣಿಸ್ತೀನೇನೋ? ಜೋಕರ್ ಥರ ಕಾಣಿಸ್ತೀನ ನೋಡ. ನಿನಗೆ ನಾನು ಟೈಮ್ ಜಾಸ್ತಿನೇ ಕೊಟ್ಟಿದ್ದೀನಿ. ನನಗೆ ನನ್ನ ಕಾಸು ಇವತ್ತೆ ಈಗಲೇ ಸೆಟ್ಲ್ ಆಗಬೇಕು. ಕಾಸು ತಗೊಳ್ಳೋ ಟೈಮಲ್ಲಿ ಗುರು ನೀನೇ ಇಂದ್ರ ಚಂದ್ರ ಅಂತಲ್ಲ ಏನೋ ಹೇಳ್ದಲ್ಲ, ಎಲ್ಲಿ ಹೇಳು ನೋಡೋಣ, ಹೇಳ. ಸರಿ, ನಾನು ಅವಳನ್ನ ಬಿಟ್ಬಿಡ್ತೀನಿ. ನೀನು ಅದೇ ತಾನೇ ಬೇಕಾಗಿರೋದು. ಹಾಂ, ಆಮೇಲೆ ಆದರೆ ಸಾಲ ತೀರ್ಸಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡು ಗುರು. ಅಲ್ಲ ನೋಡ್ದ ಹೆಂಗ್ ಪ್ಲೇಟ್ ಚೇಂಜ್ ಮಾಡ್ತಾವನೆ. ಏನ ಹೊಸ ನಾಟಕ ಶುರು ಮಾಡ್ತಿದ್ಯಾ? ನಾನು ಅವತ್ತೇ ಹೇಳಲೆ, ಈ ಸೀರಿಯಸ್ ನನ್ನ ಮಗನ ಮಾತು ನಂಬದ್ ಬೇಡ, ಬರೀ ಫೋನ್ ಕಿತ್ಕೊಳ್ಳೋದಲ್ಲ ಶೆಡ್ಡಲ್ಲಿ ಹಾಕಿ ಎಕ್ಕೇಳಿತೀನಿ ಅಂತ. ನೀನೇ ನನ್ನ ಮಾತು ಕೇಳಿಲ್ಲ. ಲೇ ಸೂಜಿ, ಈ ಕರ್ಮ ಅಂತಾರಲ್ಲ ಅದ್ರ ಬಗ್ಗೆ ಕೇಳಿದ್ಯಾ? ಅದು ನಾನೇ ಸದ್ಯಕ್ಕೆ ನಿನ್ನ ಲೈಫಲ್ಲಿ. ಹೋದ್ರೆ ಹೋಗ್ಲಿ, ನಿಮ್ಮಿಬ್ರು ಸಿನಿಮಾ ರಿಲೀಸ್ ಮಾಡ್ಲಾ? ಪ್ಯಾನ್ ಇಂಡಿಯಾ. ಹಾಂ, ಮಾಡ್ಲೇನಾ? ಮಾಡ್ಕೋ. ಮಾಡ್ಕೋ ಗುರು, ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಗುರು, ಇದು ಬರೀ ಸ್ಯಾಂಪಲ್ಲು. ನೀವೇನಾದರೂ ನನ್ನ ಪ್ಲ್ಯಾನ್ಗೆ ಸಾಥ್ ಕೊಟ್ರೆ 20 ಲಕ್ಷ ಈಸಿ ಮನಿ. ಪ್ಲ್ಯಾನಾ? ಕನ್ಫ್ಯೂಷನ್ನೇ ಬೇಡವೋ. ನೀನು ಮಾಡೋ ಪ್ಲ್ಯಾನಲ್ಲಿ ನಿಂದೇ ಎಲ್ಲ ಸ್ಕೀಮ್ಸ್ ಇರುತ್ತೆ, ಅದರಲ್ಲಿ ಬಲಿಕ ಬಕ್ರ ಆಗೋದು ನಾವಿಬ್ರೆ. ಗುರು, ನೀನು ಈಗೋ ಟ್ರಿಪ್ಪಲ್ಲೇ ಇದೆಯಾ? ಥಿಂಕ್ ಪ್ರಾಕ್ಟಿಕಲಿ. ಗುರು, ನನ್ನ ಮಗನ ಮಾತ್ರ ನಂಬೇಡ ಗುರು, ನಿನಗೆಲ್ಲೋ ಮಿಸ್ ಹೊಡಿತೈತೆ. ಗುರು, ಕಣ್ಮುಂದೆ ಎಷ್ಟು ಕಾಸಿದ್ರು ನಂಬಿಕೆ ಬರ್ತಾ ಇಲ್ವಾ? ಸರಿ ಗುರು, ನಾನು ಇನ್ನೂ ಪ್ರೂಫ್ ಕೊಡ್ತೀನಿ. ಆದರೆ ನನ್ನ ಫೋನ್ ನಂಗೆ ಬೇಕು. ಫೋನ್ ಎಲ್ಲ ಕೊಡೋಕ್ಕಾಗಲ್ವಾ? ಈಸಿ ಮನಿ ಅಂತ್ಯಾ, ಅದನ್ನ ನೀನೇ ಯಾಕೆ ಮಾಡಬಾರ್ದು? ನನ್ನೊಬ್ಬನ ಕೈಲೇ ಆಗೋ ಕೆಲಸ ಅಲ್ಲ ಗುರು. ನನಗೆ ಗೊತ್ತು ನಿನಗೂ ದುಡ್ಡಿನ ಅಗತ್ಯ ತುಂಬ ಇದೆ ಅಂತ. ನಾನು ಹೊರಗಡೆ ಆಟ ಆಡ್ತೀನಿ, ನೀನು ಒಳಗೆ ಆಟ ಆಡಬೇಕು. ಅಂದರೆ ನಮ್ಮ ಹುಡುಗಿ ಮನೇಲಿ ದುಡ್ಡಿದೆ. ಒಂದು ನಿಮಿಷ, ಪ್ಲ್ಯಾನ್ ಹೇಳ್ತೀನಿ ಕೇಳಿಸ್ಕೋ ಗುರು. ನಮ್ಮ ಹುಡುಗಿಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂತ ಹೇಳಿ ಸಂಜೆ 6ರಿಂದ 8 ಗಂಟೆ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಮನೆಯಲ್ಲಿ ಯಾರೂ ಇರಲ್ಲ. ಅವ್ರ ಮನೆಯದು ಡೂಪ್ಲಿಕೇಟ್ ಕೀ ನಿನ್ನ ಹತ್ರ ಕೊಟ್ಟಿರ್ತೀನಿ. ಅವ್ರ ಮನೆ ಕಾಂಪೌಂಡ್ ಹಾರಿ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಒಳಗೋಗಿ ಲೈಟ್ ಹಾಕ್ಬಿಡಿ. ಮುಂದೆ ಹೋದರೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ತಿ ಮೇಲೆ ಹೋದರೆ ಕಿಟಕಿ ಪಕ್ಕ ಕಾರ್ನರ್ ರೂಮ್ ಅವರಪ್ಪಂದು. ಎಂಟರ್ ಆಗಿದ ತಕ್ಷಣ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಅದ್ರ ಕಾರ್ನರಲ್ಲಿ ಒಂದು ವೈಟ್ ಕಲರ್ ಕಾಫಿ ಮಗ್ ಇದೆ. ಆ ಮಗ್ಗಲ್ಲೇ ಕಬೋರ್ಡ್ ಕೀ ಇರುತ್ತೆ. ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಮಿಲ್ಟ್ರಿ ಕಲರ್ ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ದುಡ್ಡಿರೋದು. ಆ ದುಡ್ಡನ್ನ ತೊಗೊಂಡು ಹೆಂಗೆ ಬಂದರೂ ಹಂಗೆ ಆಚೆ ಹೋಗ್ಬಿಡಿ. ನಾನು ಅವ್ರ ಜೊತೆನೇ ಇರ್ತೀನಿ. ಫೋನ್ ಮಾಡಕ್ಕೆ ಹೋಗ್ಬಿಡಿ. ಕೆಲಸ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಹೆಂಗಿದೆ ಗುರು ಪ್ಲ್ಯಾನು? ಸ್ವಲ್ಪ ರಿಸ್ಕಿನೇ, ಬಟ್ ಮಾಡ್ಬೋದು. ನೀನೇನಾದರೂ ಡಬಲ್ ಗೇಮ್ ಮಾಡಿದ್ರೆ ಅವೆಲ್ಲ ಏನೂ ಆಗಲ್ಲ ಗುರು. ಆದರೆ ಇರೋ ಟೈಮಲ್ಲೇ ದುಡ್ಡು ಎತ್ತಬೇಕು. ಮತ್ತೆ ನಾಳೆ ಆ ದುಡ್ಡು ಅಲ್ಲೇ ಇರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ. ಲೇ, ನೀನು ಹೇಳೋದನ್ನ ನಾನು ಮಾಡ್ತೀನಿ.
ಬಟ್ ಏನಾದರೂ ಮಿಸ್ ಆಯ್ತೋ ಅಷ್ಟು ಪೂರ್ತಿ ನಿನ್ನ ಹತ್ರನೇ ರಿಕವರಿ ಮಾಡ್ತೀನಿ. ಸರಿ ಗುರು, ಇದು ವಾರ್ನಿಂಗ್ ಅಲ್ಲ, ಗ್ಯಾರಂಟಿ ಮಾಡ್ತೀನಿ. ಆ ಥರ ಏನೂ ಆಗಲ್ಲ. ಫೋನು ಏಕೆ ಎಲ್ಲ ಡಿಲೀಟ್ ಮಾಡ್ಬಿಡೋಣ ಅಂತನಾ? ನಂಬಿಕೆನೇ ಇಲ್ವಲ್ಲ ಗುರು. ತಗೋ ಗುರು, ಈ ಫೋನಲ್ಲಿ ಪ್ರೂಫ್ ಕಳ್ಸಕ್ಕಾಗುತ್ತಾ? ತಡಿಯಾ, ಏಯ್ ಕೊಡ ಇಲ್ಲಿ. ಅದರಲ್ಲಿರೋದೆಲ್ಲ ಟ್ರಾನ್ಸ್ಫರ್ ಆಗಿದೆ, ಸೊ ನೋ ಗೇಮ್ಸ್. ಸರಿ ಗುರು. ಗುರು, ಗಾಡಿ ಬೀಗ ಬೇಕಾಗಿತ್ತು. ಗಾಡಿ ಅನ್ಕೋಬೇಕು ನಿಂಗೆ? ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕಲ್ಲ. ಕೀ ಗಾಡಿಯಲ್ಲೇ ಇದೆ. ಏಯ್, ಪ್ರೂಫ್ ಇಲ್ಲದೆ ನಾನು ಒಂದು ಇಂಚು ಅಲ್ಲಾಡಲ್ಲ. ಚಲ್. ಅದೇನ್ ಗುರು ಅವ್ನ ಅಷ್ಟು ನಂಬ್ತ್ಯಾ? ಈ ಚಪ್ಪರ್ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಹಲೋ, ಕೆಲಸ ಆಯ್ತು ದಾರ. ಅವರಿಬ್ರು ಬರೀ ಕೈಯಲ್ಲೇ ಈಚೆ ಹೋದ್ರು. ಒಂದು ಫೋನ್ ಕೂಡ ಬಂದಿಲ್ಲ. ನಾನು ಹೇಳ್ದೆ ತಾನೇ ವರ್ಕ್ ಆಗತ್ತೆ ಅಂತ. ನನಗೆ ನೋಡಕ್ಕಾಗೋದಿಲ್ಲ. ನಾನೇನಾದ್ರೂ ಮಾಡ್ತೀನಿ ಆಯ್ತಾ? ನನ್ನ ನಂಬು, ನಾನೇನೋ ಮಾಡ್ತೀನಿ. ಸರಿ ಬಾ, ನನಗೆ ಗೊತ್ತು ಏನು ಮಾಡಬೇಕು. ಬಾ. ಏನೇ ಇದು? ಮೊದಲು ನಾನು ಹೇಳ್ದಂಗೆ ಮಾಡು. ಅವರಿಬ್ಬರ ಹತ್ರ ಹೋಗಿ ಈ ದುಡ್ಡು ತೋರಿಸು. ಶಾಕ್ ಆಗ್ತಾರೆ. ಇದು ಬರೀ ಸ್ಯಾಂಪಲ್. ನಮ್ಮ ಹುಡುಗಿ ಮನೇಲಿ ಇನ್ನೂ 20 lakhs ಇದೆ. ಅವ್ರ ಮನೇಲಿ ಯಾರೂ ಇಲ್ಲ. ಈ ಒರಿಜಿನಲ್ ಕೀ ತೋರಿಸಿ ಡೂಪ್ಲಿಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡು. ಕನ್ವಿನ್ಸ್ ಆದರೆ ಓಕೆ, ಇಲ್ಲ ಅಂದರೆ ಇನ್ನೂ ಪ್ರೂಫ್ ಕೊಡ್ತೀನಿ ಅಂತ ಫೋನ್ ಇಸ್ಕೊ. ಪ್ರೂಫ್ ಕಳ್ಸೋಣ. ಪ್ರೂಫ್ ನೋಡಿದ ಮೇಲೆ ಕನ್ವಿನ್ಸ್ ಆಗೇ ಆಗ್ತಾರೆ. ಈ ಗ್ಯಾಪಲ್ಲಿ ಹೆಂಗಾನ ಮಾಡಿ ಅವನಿಗೆ ಗೊತ್ತಾಗದೇ ಇರೋ ಥರ ಅವ್ನ ID ಕಾರ್ಡ್ ತಗೋ. ಅದನ್ನು ನಮ್ಮನೆ ಬೆಡ್ ಕೆಳಗಡೆ ಇಡೋಣ. ಪ್ಲ್ಯಾನ್ ಪ್ರಕಾರ ದುಡ್ಡು ತೊಗೊಳಕ್ಕೆ ಬರ್ತಾರೆ, ಬಟ್ ಅಲ್ಲಿ ದುಡ್ಡಿರಲ್ಲ. ನಾನು ಆ ದುಡ್ಡನ್ನ ಬೇರೆ ಕಡೆ ಸೇಫ್ ಮಾಡ್ತೀನಿ. ನೀನು ಅವ್ರು ಬಂದು ಹೋಗೋವರೆಗೂ ದೂರದಿಂದ ಅಬ್ಸರ್ವ್ ಮಾಡು. ಅವ್ರು ಹೋದ್ಮೇಲೆ ನನಗೆ ಹೇಳು. ನಾನು ದುಡ್ಡು ಎಲ್ಲಿದೆ ಅಂತ ನಿನ್ಗೆ ಆಮೇಲೆ ಹೇಳ್ತೀನಿ. ಅದೆಲ್ಲ ಓಕೆ, ಆದರೆ ID ಕಾರ್ಡ್ ಇಟ್ಕೊಂಡು ಏನು ಮಾಡ್ತೀಯಾ? ನಮ್ಮಪ್ಪ ಮನೆಗೆ ಬಂದು ದುಡ್ಡು ಹುಡುಕ್ತಾರೆ, ಸಿಗಲ್ಲ. ಟೆನ್ಷನ್ನಲ್ಲಿ ಎಲ್ಲ ಕಡೆ ನೋಡ್ತಾರೆ. ಹುಡುಕ್ಬೇಕಾದ್ರೆ ಈ ID ಕಾರ್ಡ್ ಸಿಕ್ಕಿದ್ರೆ ಇದು ರಾಬ್ರಿ, ಮನೇಲಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿ ದುಡ್ಡು ಹೊಡೆದಿದ್ದಾನೆ ಅಂತ ಅವನನ್ನು ಹಿಡ್ಕೋತಾರೆ. ನಾವು ದುಡ್ಡು ಇಟ್ಕೊಂಡು ಸೇಫ್ ಆಗ್ಬೋದು ಅವಾಗ. ಸರಿ, ಈ ದುಡ್ಡು ಬಗ್ಗೆ ನಿಂಗೆ ಗೊತ್ತು? ಅಪ್ಪ ಅವತ್ತು ಬ್ಯಾಗ್ನ ಚೆಕ್ ಮಾಡಬೇಕಾದ್ರೆ ನೋಡಿದೆ. ಸರಿ, ಹಂಗಾದ್ರೆ ಪ್ಲ್ಯಾನ್ ಪ್ರಕಾರನೇ ಮಾಡೋಣ. ಆದರೆ ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲೋ ದಾರ, ಯಾವುದೋ ಅನ್ನೋ ನಂಬರಿಂದ ಫೋನ್ ಬರ್ತಾ ಇದೆ. ಮೋಸ್ಟ್ಲಿ ಅವರೇ ಇರ್ಬೋದಾ? ಅಲೋ, ಫೋನ್ ಪಿಕ್ ಮಾಡ್ಲಾ? ಮಾಡು. ಹಲೋ, ಸರ್, ನಾನೇ ಯಾವುದೋ ಟೆನ್ಷನಲ್ಲಿ ಇದ್ದೀನಿ. ಯಾರನ್ನ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರಾ? ಫೋನ್ ಇಡಿ ಸರ್. ಹಲೋ ದಾರ, ಕೇಳಿಸ್ತಾ ಇದೆಯಾ? ಹಲೋ ದಾರ. ಯಾರು? ಅದೆಲ್ಲ ಬಿಡು. ದುಡ್ಡೆಲ್ಲಿಕ್ಕಿದೆಯಾ? ನನ್ನ ಗಾಡೀಲಿ ಕ್ಯಾಶ್ ಇದೆ. ಗಾಡಿನ ರಾಜಾಜಿನಗರ್ RTO ಎದುರುಗಡೆ ಇರೋ ಸಿಂಪಲ್ ತಿಂಡಿ ಅನ್ನೋ ಹೋಟ್ಲು ಮುಂದೆ ನಿಲ್ಸಿದ್ದೀನಿ. ಕಿಲ್ಲಾಡಿ ಕಣೆ ನೀನು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗಾಡಿನಲ್ಲಿ ನಿಲ್ಸಿದ್ಯಾ? ಗಾಡಿ ನಂಬರ್ ಗೊತ್ತಲ್ವಾ?
4291. ಬೇಗ ಹೋಗಿ ಕಲೆಕ್ಟ್ ಮಾಡ್ಕೋ. ಸರಿ, ನಾನು ಈಗಲೇ ಹೋಗ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಹೇ ಬೇಡ, ನೀನು ಗಾಡಿ ತೊಗೊಂಡು ಹೋಗು, ನಾನು ನಿನ್ಗೆ ಬೆಳಗ್ಗೆ ಸಿಗ್ತೀನಿ. ಸರಿ ದಾರ. ಅವಳು ಹೇಳಿದ RTO ಜಾಗ ಇದೆ, ಸಿಂಪಲ್ ತಿಂಡಿ ಜಾಗನೂ ಇದೆ, ಪಾರ್ಕಿಂಗು ಇದೆ, ಗಾಡಿ. ಅಯ್ಯೋ, ಗಾಡಿನೇ ಕಾಣಿಸ್ತಲ್ಲ, ದುಡ್ಡು ಬೇರೆ ಇದೆ. ಏನ್ ಮಾಡ್ಲಿ? ಗಾಡಿನೇ ಕಾಣಿಸ್ತಲ್ಲ, ಏನ್ ಮಾಡ್ಲಿ? ಸರ್, ಸಾಯಂಕಾಲ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೆ. ಅಲ್ಲ, ಈಗ ನೋಡಿದ್ರೆ ರೀ ಗಾಡಿನೇ ಕಾಣಿಸ್ತಾ ಇಲ್ಲ. ನಿಲ್ಸ್ಬಾರ್ದು ರೀ, RTO ರೋಡ್ ಅದು. ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದೆ, ನೋಡ್ಲಿಲ್ವಾ? ನೋ ಪಾರ್ಕಿಂಗ್. ಪೊಲೀಸ್ ಅವರು ಟೋ ಮಾಡಿರ್ತಾರೆ, ಸ್ಟೇಷನ್ ಹತ್ರ ಹೋಗಿ ಸಿಗುತ್ತೆ ರೀ. ಸರ್, ಇವಾಗ ಹೋದ್ರೆ ಕೊಡಲ್ಲ, ಬೆಳಗ್ಗೆ ಹೋಗಿ ಫೈನ್ ಕಟ್ಟಿ ಕೊಡ್ತಾರೆ. ಅಯ್ಯೋ, ಎಲ್ಲೆಲ್ಲಿಂದ ಬರ್ತಾರಪ್ಪ ಇವರೆಲ್ಲ. ಯಾರು ಗುರು ಇಷ್ಟೊಂದು ಸತಿ ಫೋನ್ ಮಾಡ್ತಾವ್ರೆ? ಹಲೋ, ನಾನು ದಾರ ಅವ್ರ ಅಪ್ಪ ಮಾತಾಡ್ತಾ ಇರೋದು. ಅಂಕಲ್ ಹೇಳಿ. ಅಂಕಲ್, ಮರ್ಯಾದೆಯಿಂದ ದುಡ್ಡು ಮನೆಗೆ ತಗೊಬಂದ್ರೆ ನೀನ್ ಬಚ್ಚ, ಇಲ್ಲ ಅಂದ್ರೆ ನಿಂತಿರೋ ಜಾಗದಲ್ಲಿ ಊಟ. ದುಡ್ಡ? ಅಂಕಲ್, ಯಾವ ದುಡ್ಡ? ಹಲೋ ಅಂಕಲ್, ದುಡ್ಡ? ಹಲೋ ದಾರ, ಯಾಕೆ ಹೇಳ್ತಾ ಇದೀಯ? ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಹೌದಾ? ಹಲೋ, ಹಾಂ ಸರ್, ಇವಾಗ ತಾನೇ ಬಂದೆ ಸರ್. ಅಮೌಂಟ್ ಕಳಿಸ್ಬಿಡ್ತೀನಿ ಸರ್. ಕಳಿಸ್ಬಿಡ್ತೀನಿ ಸರ್. ಓಕೆ. ಇಲ್ಲೇನಾದ್ರು ಇಟ್ಟಿದ್ನಾ? ದಾರ, ಎಲ್ಲಿದ್ಯಾ? ಇವಾಗಲೇ ಬೇಗ ನಿನ್ನ ಮನೆಗೆ ಬರಬೇಕು. ಯಾಕೆ ಅಂತೆಲ್ಲ ಕೇಳ್ಬೇಡ, ಬೇಗ ಬಾ. ಲಕ್ಷ. ಗೋಪಿ, ಮಗಳಿಗೆ ಬರ ಕೆಳಗಿದ್ದೀನಿ. ದಾಸು ಕೊಡ್ಬೇಕಾಗಿದ್ದು 20 ಲಕ್ಷ ಕಾಣಿಸ್ತಾ ಇಲ್ಲ. ಮಗಳು ಒಬ್ಳೇ ಇರ್ತಾಳಂತ ಫ್ರೆಂಡ್ ಮನೆ ಕಳಿಸಿದ್ದೆ. ಈ ಟೈಮ್ ನೋಡ್ಕೊಂಡು ಯಾರೋ ರಾಬ್ರಿ ಮಾಡ್ಬಿಟ್ಟಿದ್ದಾರೆ ಗೋಪಿ. ಅಲ್ಲ ಚಂದ್ರು, ನಿನ್ ಗೊತ್ತು ತಾನೆ ದಾಸ್ ಬಗ್ಗೆ? ಬಿಡ್ತಾನ ನಮ್ಮನ್ನ? ಚಂದ್ರು, ತಮಾಷೆ ಮಾಡೋದ್ ಬೇಡ ಚಂದ್ರು, ಏನಾನ ಮಾಡು. ಕೊಂಡಮ್ಮ ಚಂದ್ರು, ನಮ್ಮನೇಲಿ. ಗೋಪಿ, ಇರು ಮಾಡ್ತೀನಿ. ಇಲ್ಲಿಂದ ಯಾರು ಬರಕ್ ಸಾಧ್ಯ? ಸಮಥಿಂಗ್ ಫಿಶಿ. ಏನಿದು? ದುಡ್ಡು ತಲುಪಿಸ್ತೇನೆ. ಅಪ್ಪ, ಓಕೆ, ಮಾಡ್ತೀನಿ. ಐ ನೀಡ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಓ ಅದಾ, ಚೇತನ ಬಂದಿದ್ಲು, ಸೊ ವಿ ಆರ್ಡರ್ಡ್. ಓಕೆ, ನೀನು ಚೇತನ ಇಬ್ರು ವೆಜ್ ಅಲ್ವಾ? ಚಿಕನ್ ಬಿರಿಯಾನಿ ಯಾರಿಗೆ ಆರ್ಡರ್ ಮಾಡಿದ್ರಿ? ಓ ಅದು ಅಪ್ಪ. ಅದೆಲ್ಲ ಸರಿ, ಕೈ ಕೊಡು. ಫ್ರೆಂಡ್ ಚೇತನ ಇದನ್ನು ಯೂಸ್ ಮಾಡ್ತಾಳಾ? ಹೇಳು. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಪ್ಪ.
ಇದಕ್ಕೂ ಎಕ್ಸ್ಪ್ಲನೇಷನ್ ಇದೆಯಾ? ಹೇಳು. ಪ್ಲೀಸ್ ನೀನ್ ದುಡ್ಡು ತಗೊಂಡ್ ಬಂದ್ಬಿಡು ಸುಜಿ, ನಾನು ಎಲ್ಲ ಸರಿ ಮಾಡ್ತೀನಿ. ನೀನ್ ಹೇಳ್ಬೇಡ, ನಾನು ಈಗಲೇ ಬರ್ತೀನಿ. ನನಗೆ ಈಗ ಯಾರು? ಹಲೋ ಗುರು, ನಾನು ಅಲ್ಲೇ ಬಂದು ಸೆಟ್ಲ್ ಮಾಡ್ತೀನಿ ಗುರು. ಸೆಟ್ಲ್ ಆಯ್ತು ಕಣ, ವೆಬ್ಸೈಟ್ ಅವರು ಕಾಸು ಕೊಡ್ಬೇಕಷ್ಟೇ. ಬಂದೆ ಗುರು. ನನ್ನನ್ನೇ ಟ್ರಾಪ್ ಮಾಡೋ ಸ್ಕೀಮಾ? ಐಡಿ ಕಾರ್ಡ್ನ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣ. ಏನೋ ಮಾಡ್ತಿದ್ಯಾ? ಮಂಚದ ಕೆಳಗಡೆ ಒಂದು ಕಾಡು. ನಡಿ ನಡಿ. ನನ್ನ ಮಾತು ಕೇಳಿಸ್ಕೊಬಿಡು, ನಾನು ಈಗಲೇ ಬರ್ತೀನಿ. ಸಾಯಂಕಾಲ 5 ಗಂಟೆಗೆ ರಿಲೀಸ್. ಲೈಕ್, ಶೇರು, ಸಬ್ಸ್ಕ್ರೈಬು ಮಾಡೋದ್ ಮರಿಬೇಡ, ಓಕೆನಾ? ಹಲೋ ಬಾಯ್. ಹಲೋ ಗುರು. ತಲೆ ಸರಿ ಇದ್ರೆ ತಾನೆ. ಲೈಫ್ ಹಾಳಾಗೋಯ್ತು. ದುಡ್ಡು ಅವನ್ ಬೇರೆ ಫೋನ್ ಮಾಡ್ತಾರೆ, ಅವ್ರ ಅಪ್ಪನಿಗೆ ಬೇರೆ ದುಡ್ಡು ಕೊಡು. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಹಲೋ ದಾರಾ, ಯಾವುದೋ ಅನ್ನೋ ನಂಬರಿಂದ ಫೋನ್ ಬರ್ತಾ ಇದೆ. ಮೋಸ್ಟ್ಲಿ ಅವರೇ ಇರ್ಬೋದಾ? ಹಲೋ, ಫೋನ್ ಪಿಕ್ ಮಾಡ್ಲಾ? ಮಾಡು. ಹೆಲೋ ಸರ್, ವಿ ಆರ್ ಕಾಲಿಂಗ್ ಫ್ರಮ್ ಸೂರ್ಯ ಬ್ರಾಡ್ಬ್ಯಾಂಡ್. ಹೊಸ ಕನೆಕ್ಷನ್ ಏನಾದ್ರು ಬೇಕಾಗಿಲ್ಲ ಸರ್? ನಾನೇ ಯಾವುದೋ ಟೆನ್ಷನ್ ಇದ್ದೀನಿ. ಯಾರನ್ನ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರಾ? ಫೋನ್ ಇಡಿ ಸರ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಸರ್. ಗೆದ್ದೆ ಗೆಲ್ಲುವ ಒಂದು ದಿನ. ಅದೆಲ್ಲ ಬಿಡು, ದುಡ್ಡೆಲ್ಲಿಕ್ಕಿದೆಯಾ? ನನ್ನ ಗಾಡಿಲಿ ಕ್ಯಾಶ್ ಇದೆ. ಗಾಡಿನ ರಾಜಾಜಿನಗರ್ RTO ಎದುರುಗಡೆ ಇರೋ ಸಿಂಪಲ್ ತಿಂಡಿ ಅನ್ನೋ ಹೋಟ್ಲು ಮುಂದೆ ನಿಲ್ಸಿದೀನಿ. ಗಾಡಿ ನಂಬರ್ ಗೊತ್ತಲ್ವಾ? 4291. ಹೋಗಿ ಕಲೆಕ್ಟ್ ಮಾಡ್ಕೋ. ಸರಿ, ನಾನು ಈಗಲೇ ಹೋಗ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಗೆಲ್ಲಲೇಬೇಕು ಒಳ್ಳೆತನ, ಗೆಲ್ಲಲೇಬೇಕು ಕಿಲ್ಲಾಡಿತನ. ತಿಪ್ಪೆ ಮೇಲಿರೋ ಹುಳ ನುಂಗೋದಕ್ಕೆ ಕಪ್ಪೆ ಬಾಯಿ ಬಿಟ್ಕೊಂಡಿರುತ್ತಂತೆ. ಕಪ್ಪೆ ನುಂಗೋದಕ್ಕೆ ಹಾವು ಕಾಯ್ಕೊಂಡಿರುತ್ತಂತೆ. ಹಾವು ಹಿಡಿಯೋದಕ್ಕೆ ಗರುಡ ಹಾರಾಡ್ತಾ ಇರುತ್ತಂತೆ. ಆ ಗರುಡನ ಮೇಲೆ ಒಬ್ಬ ಕೂತ್ಕೊಂಡಿರ್ತಾನಂತೆ. ಮಾಸ್ಟರ್ ಪ್ಲಾನ್ ಅವಂದು ಕಣೋ, ಬೇವರ್ಸಿ, ನಿಂದು ನಂದು ಅಲ್ಲ.